ಎಸ್, ಇದು ಕಾಂಗ್ರೆಸ್ನ ಕಥೆ. ಆದರೆ ಇನ್ನು ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬಿಜೆಪಿಯಲ್ಲಿ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇರೋದು. ಅದರಲ್ಲೂ ಒಂದು ಕಡೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ಕಾಪಾಡಿಕೊಳ್ಳೋದಕ್ಕೆ BY ವಿಜಯೇಂದ್ರ ಅವರು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷ ಸ್ಥಾನದ ಬದಲಾವಣೆಯ ಪೀಕಲಾಟವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ರೆಬೆಲ್ ನಾಯಕರ ಚಿಂತೆ. ಆದ್ರೀಗ ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದ ನಂತರ ಮಹತ್ವದ ಬದಲಾವಣೆಯೊಂದು ಕಾಣ್ತಾ ಇದೆ. ಒಂದು ಹಂತಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಶಮನವಾಗಿದೆ ಎನ್ನಲಾಗಿದೆ. ಪಕ್ಷದಲ್ಲಿನ ಗೊಂದಲ ಕುರಿತು ಮಾಜಿ DCM ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು ಇವತ್ತು. ಈ ಮೀಟಿಂಗ್ನಲ್ಲಿ ರೆಬೆಲ್ ನಾಯಕರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊನೆಗೂ ವಿಜಯೇಂದ್ರ ಮತ್ತು ಅರವಿಂದ ಲಿಂಬಾವಳಿ ಮುಖಾಮುಖಿಯಾಗಿದ್ದಾರೆ. ಸಭೆಯಲ್ಲಿ ಇಬ್ಬರಿಗೂ ಶೇಕ್ ಹ್ಯಾಂಡ್ ಮಾಡಿಸುವ ಮೂಲಕ ಪ್ರಹ್ಲಾದ್ ಜೋಶಿ ಸಂಧಾನ ಸಕ್ಸಸ್ ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ DCM ಸದಾನಂದ ಗೌಡ, ಸಂಸದ ಗೋವಿಂದ ಕಾರಜೋಳ, MLC CT ರವಿ, N ರವಿಕುಮಾರ್, ಶಾಸಕ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು. ಸಭೆ ಬಳಿಕ ವಿಜಯೇಂದ್ರ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಆಂತರಿಕ ಬೇಗುದೇ ಅಲ್ಲ, ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು, ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರು, ಕಾರಜೋಳಜಿ ಅವರು, ಸುನಿಲ್ ಕುಮಾರ್ ಅವರು, CT ರವಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ್, ರವಿಕುಮಾರ್ ಅವರು, ನಾವೆಲ್ಲರೂ ಕೂತು ಇನ್ನೂ ಕೆಲವು ಪ್ರಮುಖರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಹಿರಿಯರು ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಅಲ್ಲ, ನನಗೇನು ಅನಿಸ್ತಾ ಇದೆ ಅಂತಂದ್ರೆ, ಈಗ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋದೇ ಈಗ ರೆಬಲ್ಸ್ ಇಟ್ಟಿರುವಂತಹ ಅತಿ ದೊಡ್ಡ ಒಂದು ವಿಚಾರ, ಬೇಡಿಕೆ. ಈಗ ಇವರನ್ನ ಬದಲಾವಣೆ ಮಾಡಬೇಕಾ ಮಾಡಬಾರ್ದಾ, ಮುಂದುವರಿಸಬೇಕು ಅನ್ನೋದಾದ್ರೆ ಯಾವ ರೀತಿ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡಬೇಕು. ಈಗ ವಿಜಯೇಂದ್ರ ಅವರು ಹೋಗಿ ಬಂದ ಮೇಲೆ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದರೆ ಇವರೇ ಕಂಟಿನ್ಯೂ ಆಗ್ತಾರಾ ಅಂತ ಅನ್ಸಕ್ ಶುರುವಾಗಿದೆ. ಯಾಕೆ ಅಂತಂದ್ರೆ ಈಗ ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಂಡ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳನ್ನ ನಿರ್ಧರಿಸಬೇಕಾಗಿದೆ. ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ ಅವ್ರ ಮಾತುಕತೆ ನಡೆದಿದೆ, ಪ್ರಹ್ಲಾದ್ ಜೋಶಿಜಿ ಅವರು ಅಂತ ಎಲ್ಲ ಇದು ಮಾತಾಡ್ತಾ ಇರೋದು ನೋಡಿದ್ರೆ ಇದೇನು ಬದಲಾವಣೆ ಆಗತ್ತೆ ಅನ್ನೋ ತರದಲ್ಲಿ ಇಲ್ಲ ಇವ್ರ ಸ್ಟೇಟ್ಮೆಂಟ್ಗಳು. ಈಗಾಗಲೇ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮತ್ತು ಒಂಟಿಯಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲರನ್ನೂ ಜೊತೆಗೆ ಮುನ್ನಡೆಸುವ ಜವಾಬ್ದಾರಿ ವಿಜಯೇಂದ್ರ ಅವರಿಗೆ ಮತ್ತೆ ಹೈಕಮಾಂಡ್ ಕೊಟ್ಟಿ ಕಳಿಸಿದ್ಯಾ ಅಂತ ಅನಿಸ್ತಾ ಇದೆ. ಅದರ್ವೈಸ್ ಬಂದ್ಬಿಟ್ಟು ಎಲ್ಲರೂ ನೋಡಿ ಆಗತ್ತೆ, ನಾವೆಲ್ಲ ಹೇಳಿದ್ವಿ, ಈ ತರ ಎಲ್ಲ ಮಾತಾಡೋರು ಇವರು. ಸೊ ಈ ಒಂದು ಬಾಡಿ ಲ್ಯಾಂಗ್ವೇಜ್ ಮತ್ತು ಈ ತರದ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದಾರೆ. ಅಂತ ಮಹತ್ವದ ಬದಲಾವಣೆ ಆಗ್ಲಿಕ್ಕಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿ ಅನ್ನುವಂಥ ಮೆಸೇಜ್ ಹೈಕಮಾಂಡ್ ಇಂದ ಬಂದಿದೆಯಾ? ಇಷ್ಟು ದಿನ ಆಗದೆ ಇರೋದು ಇವತ್ತು ಯಾಕೆ ಅವರೆಲ್ಲ ಮತ್ತೆ ಮುಖಾಮುಖಿ ಆಗ್ತಾರೆ, ಮಾತಾಡ್ತಾರೆ ಮತ್ತು ಘರ್ವಾಪ್ಸಿ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಯಡಿಯೂರಪ್ಪನವರು ಆಕ್ಟಿವ್ ಆಗಿದ್ದಾರೆ, ಯಡಿಯೂರಪ್ಪನವರು ಮತ್ತೆ BJP ಆಫೀಸ್ಗೆಲ್ಲ ಓಡಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬಂದು ಮಧ್ಯಸ್ಥಿಕೆಯನ್ನ ವಹಿಸಿ ಎಲ್ಲರ ಜೊತೆ ಮಾತುಕತೆಯನ್ನು ನಡೆಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ಈಗಿರುವಂತ ಅಧ್ಯಕ್ಷರನ್ನ ಮುಂದುವರಿಸ್ತಾರೆ ಅನ್ನುವಾಗ. ಅದರ್ವೈಸ್ ಹೊಸ ಅಧ್ಯಕ್ಷರು ಬರ್ತಾರೆ, ಎಲ್ಲ ಸರಿ ಮಾಡ್ಕೊತಾರೆ ಬಿಡಿ ಅಂತ ಸುಮ್ಮನಾಗ್ತಿದ್ರು, ಹೌದಲ್ವಾ? ಸೊ ಇವರೇ ಮುಂದುವರಿತಾರೇನೋ, ಅದಕ್ಕೆ ಎಲ್ಲ ಕಸರತ್ತು ನಡೆಸ್ತಾ ಇದ್ದಾರೇನೋ. ಬದಲಾವಣೆ ಹಾಗಾದ್ರೆ ಎಲ್ಲಿ? ವಿಪಕ್ಷ ನಾಯಕನ ಬದಲಾವಣೆ ಆಗತ್ತಾ? ಅಶೋಕ್ ಅವರು ಬರೀ ದೆಹಲಿಗೆ ಹೋಗೋದು ಬರೋದು ಮಾಡ್ತಾ ಇರೋದು ನೋಡಿದ್ರೆ ಅಲ್ಲೇನಾದ್ರೂ ಬದಲಾವಣೆ ಆಗತ್ತಾ? ನನಗ್ ಗೊತ್ತಿಲ್ಲಪ್ಪ. ಯಾಕೆ ಅಂತಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದಾರಂತೆ, ಈಗ ನಾವಿಬ್ರು ಮೈತ್ರಿಯಲ್ಲಿ ಹೋಗ್ತಾ ಇದೀವಿ, ಹಳೆ ಮೈಸೂರಲ್ಲೇ ನಾನು ಫೈಟ್ ಮಾಡಬೇಕು. ಸೊ ಅಲ್ಲಿ ಈಗ ನಮ್ಗೆ ಒಳ್ಳೆ ಬೇಸ್ ಇದೆ, ನಾನು ಒಬ್ಬ ಒಕ್ಕಲಿಗ ನಾಯಕನಾಗಿ ಇರೋದ್ರಿಂದ ನೀವು ಇನ್ನೊಬ್ಬ ಒಕ್ಕಲಿಗ ನಾಯಕನನ್ನ ನೀವು ಅತ್ಯಂತ ದೊಡ್ಡ ಪೋಸ್ಟ್ನಲ್ಲಿ ಕೂರಿಸಿದ್ರೆ ಒಂದು ಸ್ವಲ್ಪ ಗೊಂದಲ ಆಗ್ಬಿಡ್ಬೋದು. ನಾನಿದ್ದೀನಿ, ಹಾಗಾಗಿ ನೀವು ವಿಪಕ್ಷ ನಾಯಕನನ್ನ ಯಾರಾದ್ರೂ ಅಹಿಂದ ನಾಯಕನನ್ನ ಮಾಡ್ಬಿಡ್ರಿ, ಹೆಂಗೋ ವಿಜಯೇಂದ್ರ ಇದ್ದಾರೆ ರಾಜ್ಯಾಧ್ಯಕ್ಷರಾಗಿ ಅಂತ ಏನೋ ಸಲಹೆ ಕೊಟ್ಟಿದಾರಂತಪ್ಪ. ಗೊತ್ತಿಲ್ಲ ನಮಗೂ. ಪಾಪ ಅಶೋಕ್ ಅವ್ರು ಇದನ್ನ ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾರ ಏನೋ. ಬಂದಿರೋ ಮಾಹಿತಿ ಅಷ್ಟೇ. ಯಾರು ಬಂದ್ರಿ ಏನು ಒಳ್ಳೆ ಕೆಲಸ ಮಾಡಿದ್ರೆ ಆಯ್ತು. ಅಶೋಕ್ ಅವರು
ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಅವ್ರ ಧ್ವನಿ ಎತ್ತಾ ಇದ್ದಾರೆ, ಅವರು ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ವಿಜೇಂದ್ರ ಅವ್ರಿಗೂ ಆರ್ ಅಶೋಕ್ ಅವ್ರಿಗೂ ಯಾಕೋ ಕಾಂಬಿನೇಷನ್ ಸೆಟ್ ಆಗ್ತಾ ಇಲ್ಲ. ಅವರಿಬ್ಬರು ಯಾಕೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇಲ್ಲ. ಹಲವಾರು ಹೋರಾಟಗಳಿಗೆ ಇವ್ರು ಇರ್ತಾರೆ, ಇಲ್ಲ ಅವ್ರು ಇರ್ತಾರೆ, ಅದೇನಂತ ಗೊತ್ತಿಲ್ಲ. ಬಟ್ ನಾನ್ ಸಜೆಸ್ಟ್ ಮಾಡೋದೇನು ಗೊತ್ತಾ, ಹೆಂಗೋ ನೀವೇ ಬರ್ತೀರಿ, ಒಟ್ಟು ನೀವಾಗ್ರಿ ಇಲ್ಲ ಅವ್ರಾಗ್ರಿ, ಇನ್ನೊಬ್ರಿಗೆ ಚಾನ್ಸ್ ಕೊಡ್ಬೇಡ್ರಿ ಅಷ್ಟೇ, ಹೌದಲ್ವಾ? ಬಟ್ ಈಗ ಮೈತ್ರಿನೊಂದು ಹಿಂದೆ ತಗೊಂಡು ಹೋಗ್ಬೇಕಲ್ಲ ಅವರು, ಹೌದು, ಅದಕ್ಕೂ ಒಂದು ಸ್ವಲ್ಪ ಸ್ಥಾನ ಮಾನ ಎಲ್ಲ ಕೊಡ್ಬೇಕಲ್ಲ. ಕುಮಾರಸ್ವಾಮಿ ಅವರಂತೂ ಬಿಡಲ್ಲ. ನಾಳೆ ಮುಖ್ಯಮಂತ್ರಿ ಯಾರು ಅಂದಾಗ ಕುಮಾರಸ್ವಾಮಿ ಅವ್ರದ್ದೇ ನಂಬರ್ 1 ಹೆಸರು ಇರುತ್ತೆ, ಆಮೇಲೆ ಉಳಿದಿದ್ದೆಲ್ಲ. ಹಂಗಾಗಬಾರ್ದು ಅಂದ್ರೆ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರಬೇಕು? ವಿಜೇಂದ್ರ ಅವ್ರು ಆದ್ರೇನೆ, ವಿಜೇಂದ್ರ ಅವ್ರು ಇದ್ರೆ ನಮ್ಗೆ ತೊಡಕು ಅಂತ ಇವರೇ ಹೇಳ್ತಿರೋದು. ಬೇರೆಯವ್ರು ಯಾರಾದ್ರೂ ಬರಲಿ ನಮಗೇನು ನಡೆಯುತ್ತೆ ಅಂತ. ಬಟ್ ಈಗ ಕಸರತ್ತುಗಳು ನಡೀತಿದೆ ಅಂದ್ರೆ ಇವರೇ ಏನೋ ಮುಂದುವರಿತಾರೇನೋ, ಅದಕ್ಕೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ. ಓಕೆ, ಬಟ್ ಗೋಲ್ಡನ್ ಆಪರ್ಚುನಿಟಿ ಕಳ್ಕೊಂಡ್ರೆ ಅಷ್ಟೇ ಅಲ್ವಾ? ಇಂಥ ಗೋಲ್ಡನ್ ಆಪರ್ಚುನಿಟಿ ಕಳ್ಕೊಳ್ಳಂಗಿಲ್ಲ. ನೀವು ಕಿತ್ತಾಡಿ, ಯಾಕಂದ್ರೆ ಇವ್ರಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ. ಕಿತ್ತಾಟ, ಭಿನ್ನಮತ, ಅಧಿಕಾರದ ಹಪಾಹಪಿ. ಕಮಲ ಹಲವು ದಳಗಳ ಒಂದು ಹೂವಲ್ಲ, ಇದು ವಿದಳಗಳು. ಹಂಗಾಗಿ ಆ ದಳಗಳೆಲ್ಲ ಒಂದಾದ್ರೆ ದಳದ ಜೊತೆ ಒಳ್ಳೆ ಮೈತ್ರಿಯಲ್ಲಿ ಮುಂದೆ ಹೋಗ್ಬೋದು. ನೀವೇ ವಿದಳ ಆಗಿ ದಳನೂ ಇನ್ನೊಂದು ಕರ್ಕೊಂಡು ಹೊಂಟ್ರೆ ಭಾಳ ಕಷ್ಟ ಆಗುತ್ತೆ.